ವೆಯ್ಟ್ ಲಾಸ್ ಮಾಡೋರು ಇಡ್ಲಿ ದೋಸೆನ ಬಿಟ್ಬಿಡಬೇಕಾ, ಬರೀ ಸ್ಯಾಲೆಡ್ಸ್ನ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡಬೇಕಾ ಅನ್ನೋದಾದರೆ ನನ್ನ ಆನ್ಸರ್ ಏನಂತ ಅಂದರೆ, ಎಲ್ಲ ರೀತಿ ಫುಡ್ನ ತೊಗೊಂಡು ವೆಯ್ಟ್ ಲಾಸ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದನೂ ಸಹ ಏನು ಫುಡ್ ತಿನ್ಕೊತಾ ಬಂದಿದ್ದೀವೋ ಅದನ್ನೇ ತಿನ್ಕೊತಾ ವೆಯ್ಟ್ ಲಾಸ್ ಮಾಡೋದ್ರಿಂದ ನಮಗೆ ಮುಂದೆನೂ ಕೂಡ ವೆಯ್ಟ್ ಜಾಸ್ತಿ ಆಗೋಲ್ಲ, ಇರೋ ವೆಯ್ಟ್ನೇ ನಾವು ಮೇಂಟೈನ್ ಮಾಡ್ಕೊಳ್ತಾ ಬರ್ಬೋದು. ಅದೇ ನೀವು ಇಡ್ಲಿ ದೋಸೆ ಇದನ್ನೆಲ್ಲ ಬಿಟ್ಬಿಟ್ಟು ಸ್ಯಾಲೆಡ್ಸ್ನ ತಿನ್ಕೊತಾ ಬಂದ್ರಿ ಅಂದರೆ ಲೈಫಲ್ಲಿ ಎಷ್ಟು ದಿನ ಅಂತ ಸ್ಯಾಲೆಡ್ಸ್ನ ತಿನ್ಕೊತಾ ಇರ್ತೀರಾ ಅಲ್ವಾ? ಎಷ್ಟು ದಿನ ಅಂತ ನೀವು ಇದೇ ರೀತಿ ಫುಡ್ ತಿನ್ನಬೇಕು ಅಂತ ಒಂದು ಚೌಕಟ್ಟಿನಲ್ಲಿ ನೀವು ಎಷ್ಟು ದಿನ ಅಂತ ಫುಡ್ನ ತೊಗೊಳೋದಕ್ಕಾಗುತ್ತೆ ಹೇಳಿ? ಮನೇಲಿ ಇಡ್ಲಿ ದೋಸೆ ಪೂರಿ ಪಲಾವ್ ಯಾವುದೇ ಮಾಡಿರಲಿ, ನೀವು ತಿನ್ನುವಂತಹ ಪ್ರಮಾಣನ ನೀವು ನೋಡ್ಕೋಬೇಕಾಗುತ್ತೆ. ಚೆನ್ನಾಗಿದೆ ಅಂತ 2-3 ತಿನ್ನೋದಕ್ಕಿಂತ ಪೋರ್ಷನ್ ಕಂಟ್ರೋಲ್ ಡಯಟಲ್ಲಿ ತಿನ್ನೋದು ಒಳ್ಳೆಯದು. ಹಾಗೆ ಈ ರೀತಿ ನೀವು ದೋಸೆ ಮಾಡುವಾಗ ತುಂಬಾ ಆಯಿಲ್ನ ಯೂಸ್ ಮಾಡ್ತಾರೆ. ನೀವು ಆಯಿಲ್ ಬದಲಿ ತುಪ್ಪ ಅಥವಾ ಬೆಣ್ಣೆಗೆ ಶಿಫ್ಟ್ ಆಗೋದು ತುಂಬಾ ಒಳ್ಳೆಯದು. ಯಾಕಂದರೆ ಬೆಣ್ಣೆ ಅಥವಾ ತುಪ್ಪದಲ್ಲಿ ಗುಡ್ ಫ್ಯಾಟ್ಸ್ ಇರುತ್ತೆ. ಹಾಗಾಗಿ ನಿಮಗೆ ಇದರಿಂದ ವೆಯ್ಟ್ ಲಾಸ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಎಣ್ಣೆನ ತಿಂದಂಗೂ ಸಹ ಆಗೋದಿಲ್ಲ. ಎಣ್ಣೆನ ತಿಂದರೆ ನಿಮಗೆ ಗೊತ್ತಲ್ವಾ, ಮತ್ತು ಕ್ಯಾಲರೀಸ್ ಜಾಸ್ತಿ ಆಗುತ್ತೆ ಮತ್ತು ನಾವು ವೆಯ್ಟ್ ಗೇನ್ ಆಗ್ತೀವಿ. ಸೊ ನಾನಂತೂ ವೆಯ್ಟ್ ಲಾಸ್ ಮಾಡುವಾಗ ಯಾವುದೇ ರೀತಿ ಸಲಾಡ್ಸು ಈ ರೀತಿ ತಿಂದ್ಕೊಂಡೇ ವೆಯ್ಟ್ ಲಾಸ್ ಅಂತೂ ಮಾಡಿಲ್ಲ. ಮನೇಲಿರುವಂಥ ಊಟನೇ ಹೆಲ್ತಿಯಾಗಿ ಪೋರ್ಷನ್ ಕಂಟ್ರೋಲ್ ಆಗಿ ತಿಂದ್ಕೊಂಡೆ ನಾನು ಇದುವರೆಗೂ ವೆಯ್ಟ್ ಲಾಸ್ ಮಾಡಿರೋದು. ನನ್ನ ವೆಯ್ಟ್ ಲಾಸ್ ರೆಸಿಪೀಸ್ ಮತ್ತು ನಾನು ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋದನ್ನು ನನ್ನ ಡೀಟೇಲ್ ವೀಡಿಯೋನ ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವೀಡಿಯೋ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೆಲ್ಲ ವೀಡಿಯೋಸ್ನ ನೋಡಿಲ್ಲ ಪ್ಲೀಸ್ ಒಮ್ಮೆ ಹೋಗಿ ಚೆಕ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಿಮಗೆ ಡೈಲಿ ವೆಯ್ಟ್ ಲಾಸ್ ವೀಡಿಯೋಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ಇದೇ ರೀತಿ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.